ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ತಮಿಳಿಂದ ಹುಟ್ಟಿತ್ತು ಅನ್ನುವಂಥ ಮಾತು ಮಾತ್ರ ವಿವಾದಾಸ್ಪದ. ಯಾಕಂದ್ರೆ ಈಗ ಹೇಳಿದ ಇವಾಗ ಸಂಗಮ್ ಸಾಹಿತ್ಯ ಆಗಿರ್ಬೋದು, ಶಿಲಪ್ಪಧಿಕಾರಂ ಅನ್ನುವಂಥ ಪ್ರಥಮ ಕೃತಿ ಆಗಿರ್ಬೋದು, ಇವೆಲ್ಲರೂ ಹೌದು ಹಳೇದಪ್ಪ ಅದು ಅಂತ ತಮ್ಮನ್ನು ಒಪ್ಪಿಸ್ತದೆ. ಆದರೆ ಅದೇ ಕಾಲಕ್ಕೆ ಕನ್ನಡ ಅದರಿಂದ ಹುಟ್ಟಿದಂತಲ್ಲ, ದ್ರವಿಡ ಭಾಷೆ ಹುಡ್ಕೊಂಡಂಥದ್ದು. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಕನ್ನಡದಲ್ಲೇ ಹಲ್ಮಿಡಿ ಶಾಸನ, ನಮ್ಮ ಕನ್ನಡ ಪ್ರಥಮ ವಿಷಯ ಹೋಗುವಂಥದ್ದು 450ರಲ್ಲೇ, ಕ್ರಿಸ್ತಕ್ಕೆ 450ರಲ್ಲೇ ಹಲ್ಮಿಡಿ ಶಾಸನ ಸಿಗ್ತದೆ. ಅದು ಹಿಂದೆ ಒಂದು ಸ್ವಲ್ಪ ಏನೋ ಒಂದು ಶತಮಾನ 2 ಶತಮಾನದಿಂದ ಹುಟ್ಟಿರ್ಬೋದು, 1-2ನೇ ಶತಮಾನದಲ್ಲೇ ಕನ್ನಡ, ಅದು ಅದಕ್ಕಿಂತ ಹಿಂದೂ ಹೋಗ್ಬೋದು. ಯಾಕಂದ್ರೆ ಈ ಕನ್ನಡದ ಆ ಶಬ್ದಗಳಲ್ಲೇ ಸಂಸ್ಕೃತ ಶಬ್ದಗಳು ಬಳಕೆ ಆಗಿದ್ದಾವೆ. ಅವು ನಿಯರ್ ಟು ದ ದ್ರವಿಡಿಯನ್ ಲ್ಯಾಂಗ್ವೇಜ್ ಇದ್ದಾವೆ. ಇವತ್ತಿಗೆ ಅದನ್ನು ನಾವೆಲ್ಲರೂ ದ್ರವಿಡ ಭಾಷೆಯ ಜನ್ಯ ಕನ್ನಡಪ್ಪ ಅಂತ ಒಪ್ಕೊಳ್ತಾ ಇದ್ವಿ. ಆದರೆ ತಮಿಳು ಜನ್ಯ ಅಲ್ಲ, ತಮಿಳು ಸಹಿತ ಅದು ದ್ರವಿಡ ಜನ್ಯ ಅನ್ನೋದನ್ನು ಇವತ್ತು ಕಮಲಾಸನಂತವರು ತಿಳ್ಕೊಂಡು ಮಾತಾಡ್ಬೇಕಾಗ್ಯದ. ತಿಳಿಲಾರ್ದ ಮಾತಾಡಿದ್ರೆ ನಾವು ಅನ್ನೋನು ಬಟ್ ಹಂಗೆ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ತಮಿಳರ ಮೇಲೆ ಅವರು ಸ್ವತಃ ತಮಿಳರಿರೋದರಿಂದ ತಮಿಳರ ಮೇಲೆ ಅದು ಅತಿಯಾದ ವಿಶ್ವಾಸ, ಪ್ರೀತಿ, ಜೊತೆಗೆ ರಾಜಕೀಯವಾಗಿ ಅದು ಲಾಭ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅದ. ಈ ಎಲ್ಲ ದಿಶೆಯಲ್ಲೇ ನಮ್ಮ ಈ ಕಮಲಾಸನವರು